ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ರಾಜಕೀಯ ವಿಶ್ಲೇಷಕರು ಮೋಹನ್ ಚಿತ್ತಾಲೆ ಸರ್ ಕೂಡ ಇದ್ದಾರೆ. ನನ್ನನ್ನು ಮರ್ತು ಬಿಟ್ರ, ನಾನು ಜನ್ಜಿ ಅಲ್ಲ ಅಂತ ಕೇಳ್ತಾ ಇದ್ರು ಸರ್. ಇವಾಗ ಈ ಜನ್ಜಿಗಳ ವಿಚಾರದಲ್ಲಿ ಬೂಮರ್ಗಳು, ನಾನು ಏಜ್ ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ ಸರ್, ಈ ಜನ್ಜಿ ಹಿಂಗ್ ಟರ್ಮ್ ಮಾಡ್ಬಿಟ್ಟಿದ್ದಾರೆ, ಬೂಮರ್ಸ್, ಮಿಲೇನಿಯಲ್ಸ್, ಜನ್ಜಿ ಅಂತ ಹೇಳಿ. ಹಾಗಾಗಿ ನಿಮ್ಮ ಒಪಿನಿಯನ್ ಕೂಡ ಬಹಳ ಮುಖ್ಯವಾಗುತ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾವು ಈಗಷ್ಟೇ ಆ ವಿಡಿಯೋವನ್ನ ಗಮನಿಸಿದ್ವಿ. ಬೇಸಿಕ್ ಪ್ರಶ್ನೆ, ಜನ್ಜಿ ಅಂತ ಹೇಳಿ ನಾವು ಯಾರನ್ನ ಗುರುತಿಸಬೇಕು, ಯಾರನ್ನ ಕನ್ಸಿಡರ್ ಮಾಡಬೇಕು ಅನ್ನೋದೇ ಗೊಂದಲ ಇದೆಯಲ್ಲ. ಎಂಥವರು ಜನ್ಜಿಗಳು ಅಥವಾ ಎಂಥವರ ಬೇಡಿಕೆಗಳು ಜನ್ಜಿಯವರ ಅಸಲಿ ಬೇಡಿಕೆಗಳು, ಈ ಗೊಂದಲಕ್ಕೇನೆ ಉತ್ತರ ಹುಡ್ಕೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣವಾ ಅಂತ ಹೇಳಿ. ಹೀಗಾಗಿ ಜನ್ಜಿಗಳಿಂದಲೇ ರಿಯಾಕ್ಷನ್. ಭೀಮನಗೌಡ ಅವರೇ, ನಾವು ಈಗಷ್ಟೇ ಇದೊಂದು ವಿಡಿಯೋ ಗಮನಿಸಿದ್ವಿ. ಅಂದ್ರೆ ನಾನ್ ಜನ್ಜಿ, ನಾನು ಏನ್ ಬೇಕಾದ್ರೂ ಮಾಡಬಹುದು, ನಮ್ಮ ಸ್ಯಾಲರಿಯಿಂದ ನಾವು ಕೊಡ್ತಿರುವ ಟ್ಯಾಕ್ಸಸ್ ಇಂದ ನಿಮಗ್ ಸ್ಯಾಲರಿ ಬರ್ತಾ ಇದೆ, ಹೀಗೆಲ್ಲ ಹೇಳ್ತಿರುವವರನ್ನ ನಾವು ಜನ್ಜಿ ಅಂತ ಹೇಳಿ ಕರಿಬೇಕಾ? ಇವರ ಆಗ್ರಹಗಳೇನಿದೆ, ಇವರ ಬೇಡಿಕೆ ಏನಿದೆ, ನಮ್ಮನ್ನ ಯಾರು ತಡೆಯೋ ಹಾಗಿಲ್ಲ, ನಾವ್ ಏನ್ ಅನ್ಕೊಂಡಿದ್ದೀವಿ ಅದನ್ನ ಮಾಡ್ಲಿಕ್ಕೆ ಅಂತ ನಾವು ತಯಾರಾಗಿ ಬಂದಿದ್ದೀವಿ ಅನ್ನೋ ಬೇಡಿಕೆ ಇದೆಯಲ್ಲ, ಇದೇನ ಆಕ್ಚುಲಿ ಜನ್ಜಿಯ ಬೇಡಿಕೆಯ ಪರಿ ಅಥವಾ ವಿಧಾನ ಅಂತ ಹೇಳಿ? ಆ ರೀತಿ ಮಾತಾಡಿರ್ತಕ್ಕಂಥವ್ರು ಸಿಜೆಪಿ ವಕ್ತಾರರು ಅಲ್ಲ, ಅಥವಾ ಜನ್ಜಿ ಅಂತಂದು ಅವ್ರ ಲೀಡರ್ ಅಂತಾನು ಕೂಡ ಗುರುತಿಸಿಕೊಂಡಿಲ್ಲ. ಅದು ಯಾವುದೋ ಒಂದ್ ತಿಂಗಳು ಹಳೆ ವಿಡಿಯೋ ಈಗ ವೈರಲ್ ಆಗಿದೆ. ನಾನು ಆಲ್ರೆಡಿ ಅದಕ್ಕೆ ಬಹಳಷ್ಟು ಬಾರಿ ಕ್ಷಮೆ ಕೇಳಿದ್ದೀನಿ. ಈ ರೀತಿಯಾಗಿ ಮತ್ತೆ NDTVಯಲ್ಲೂ ಕೂಡ ಸಾರಿ ಕೇಳಿದ್ದೀನಿ, ಎಲ್ಲವೂ ಈ ರೀತಿ ಹೇಳಿದ್ದಾರೆ. ಆದ್ರೆ ಇವತ್ತಿನ ಜನ್ಜಿಗಳು ಏನ್ ಮಾಡ್ತಾ ಇದ್ದಾರೆ, ಶಾಲೆಗಳ ಮಧ್ಯೆ ಹೋಗ್ತಾ ಇದ್ದಾರೆ, ಹಾಸ್ಟೆಲ್ಗಳ ಮಧ್ಯೆ ಹೋಗ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಕಳಪೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಕ್ಷಣ ಮಾರಾಟ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಹಾಸ್ಟೆಲ್ಗಳು ಇರ್ದೇನೆ ವಿದ್ಯಾರ್ಥಿಗಳು ಇವತ್ತು ಓದಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಿಜವಾದ ಜನ್ಜಿಗಳು. ಈ ರೀತಿಯಾಗಿ ನೀವೇ ಹೇಳ್ತಾ ಇದ್ರಿ 34 ಕೋಟಿ ಒಂದು ಮತ ಬ್ಯಾಂಕ್ ಅಂತಂದು, ಆ ರೀತಿ ಇರತಕ್ಕಂಥದ್ರಲ್ಲಿ ಯಾರೋ ಒಬ್ರು ಇಬ್ರು ಈ ರೀತಿಯಾಗಿರ್ತಕ್ಕಂಥ ಕಿಡಿಗೇಡಿ ಕೆಲಸ ಮಾಡ್ಕೊಂಡು ನಂತರ ಸ್ವಾರಿ ಕೇಳ್ತಕ್ಕಂಥ ಒಂದಿಷ್ಟು ರೂಢಿಗತವಾಗಿ ಬಂದಿರತಕ್ಕಂಥವ್ರಿಂದ ಆಗಿರ್ತದೆ. ಇಲ್ಲ, ನನ್ನ ಪ್ರಶ್ನೆ ಅದಾಗಿತ್ತು ಸರ್. ನೀವೇ ಹೇಳಿದ್ರಿ ನಿಮ್ಮ ಮಾತಿನ ಮಧ್ಯೆ ಇವ್ರ ಜನ್ಜಿ ಅಲ್ಲ, ಇವ್ರ ಜನ್ಜಿ ಪ್ರತಿನಿಧಿನೂ ಅಲ್ಲ. ನಮಗೆ ಡೌಟ್ ಇರೋದೇ ಅದಲ್ವಾ ಸರ್, ನಾನ್ ಜನ್ಜಿ ಅಲ್ಲ, ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. ಇವರು ಹೇಳ್ತಿದ್ದಾರೆ, ಈ ಯುವತಿ ಕೂಡ ಹೇಳ್ತಿದ್ದಾಳೆ ನಾನ್ ಜನ್ಜಿ ಅಂತ ಹೇಳಿ. ಈಗ ಸಿಜೆಪಿ ಪ್ರೊಟೆಸ್ಟರ್ಸ್ ಹೇಳಿದ್ರು ನಾವು ಜನ್ಜಿ. ಹಂಗಾದ್ರೆ ನಾವು ಆರ್ ನಾಟ್ ಜನ್ಜಿ, ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಇವ್ರ ನಿಜವಾದ ಜನ್ಜಿ, ಇವ್ರ ನಿಜವಾದ ಜನ್ಜಿ ಅಲ್ಲ, ಇದು ನಿಜವಾದ ಜನ್ಜಿ ಆಗ್ರಹ, ಇದು ನಿಜವಾದ ಜನ್ಜಿ ಆಗ್ರಹ ಅಲ್ಲ. ಇದು ಯಾರು ಡಿಸೈಡ್ ಮಾಡ್ತಿದ್ದಾರೆ ಸರ್, ಯಾರು ಜನ್ಜಿ ಯಾರಲ್ಲ ಅಂತ ಹೇಳಿ? ಈ ಮಾನದಂಡ ಏನು? ಇಂಥವರೇ ಜನ್ಜಿ, ಇಂಥವರಲ್ಲ. ನಮ್ ಪ್ರಕಾರ ಏನು? ಹೂ ಆರ್ ದೋಸ್ ಬಿಟ್ವೀನ್ 18 to 32 years ಆಫ್ ಏಜ್ ಆರ್ ಜನ್ಜಿ. ಇವರು ಅದೇ ಏಜ್ ಗ್ರೂಪ್ ನವರು, ಇವ್ರು ಜನ್ಜಿ ಅಲ್ಲ ಅಂತ ಹೇಳಿ ನಾವು ಹೆಂಗ್ ಡಿಸೈಡ್ ಮಾಡೋದು? ಸರಿ ಇದೆ, ನೀವು ಒಂದು ವಿಡಿಯೋ ಆಯ್ಕೆ ಮಾಡಿದಿರಿ. ಆ ವಿಡಿಯೋದ ಜೊತೆ ರಾಜಸ್ಥಾನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆನೂ ಕೂಡ ತೋರಿಸಬೇಕಾಗಿತ್ತು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಅಲ್ಲಿ ಬಗ್ಗೆ ನಾನು ನೋಡಿದೀನಿ, ನಿಮ್ ಬಗ್ಗೆ ಅಭಿಪ್ರಾಯ ಇದೆ, ಅದೆಲ್ಲ ಬೇರೆ ಪ್ರಶ್ನೆ. ಆದ್ರೆ ಅಲ್ಲಿ ಆಗಿರ್ತಕ್ಕಂಥ ಬಿಜೆಪಿ ಗುಂಡಗಳು ಬಂದು ಒಂದಿಷ್ಟು ಸಿಜೆಪಿ ಅವರ ವಕ್ತಾರರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು, ನನ್ನ ಪ್ರಶ್ನೆ ಭೀಮನಗೌಡ ಸರ್, ನನ್ನ ಪ್ರಶ್ನೆ ತುಂಬಾ ಬೇಸಿಕ್ ಪ್ರಶ್ನೆ. ನಮ್ ವೀಕ್ಷಕರಲ್ಲೂ ಕೂಡ ಅನೇಕ ಮಂದಿ ಜನ್ಜಿ ಅಲ್ದವ್ರು ಇರಬಹುದು, ಮನೇಲಿ ಜನ್ಜಿ ಮಕ್ಳು ಇರೋರು ಇರಬಹುದು, ಅವ್ರಿಗೆ ಗೊತ್ತಾಗ್ಬೇಕಲ್ಲ ಆಕ್ಚುಯಲ್ ಜನ್ಜಿ ಅಂದ್ರೆ ಯಾರಪ್ಪ, ಆಕ್ಚುಯಲ್ ಜನ್ಜಿಗಳ ಬೇಡಿಕೆ ಏನು, ಅವ್ರ ಆಗ್ರಹ ಏನು, ಇದನ್ನ ಕಂಡು ಹಿಡ್ಕೊಳ್ಳಿಕ್ಕಿರೋ ಮಾನದಂಡ ಏನು? ಇಷ್ಟೇ ಬೇಸಿಕ್. ಇಡೀ ವ್ಯವಸ್ಥೆಯಿಂದ ಯಾರು ಬೇಸತ್ತಿದಾರೋ, ಯಾರು ತಮ್ಮ ತಂದೆ ತಾಯಿ ಪೋಷಕರು ಲಕ್ಷಾನುಗಟ್ಟಲೆ ಫೀಸ್ ಕಟ್ಟಿ ಅವ್ರಿಗೆ ಸರಿಯಾಗಿ ಓದಕ್ಕೂ ಆಗದೇನೆ ಉದ್ಯೋಗನೂ ಸಿಗದೇನೆ ಯಾರು ಇಡೀ ಈ ಸಿಸ್ಟಮ್ ನ ವಿರುದ್ಧವಾಗಿ ಬೇಜಾರಾಗಿದ್ದಾರೋ ಅವರೆಲ್ಲರೂ ಕೂಡ ಈ ಚಳವಳಿಯ ಭಾಗವಾಗಿ ಬಂದಂತವರು. ಅವ್ರಿಗೆ ಒಂದಿಷ್ಟು ಮಾರ್ಗದರ್ಶನದ ಅವಶ್ಯಕತೆ ಐತೆ. ಆ ಮಾರ್ಗದರ್ಶನದ ಸಲುವಾಗಿನೇ ಸಿಜೆಪಿ ಅಂತಕ್ಕಂಥ ಒಂದಿಷ್ಟು ವಕ್ತಾರ ಅಂತ ಮಾಡ್ಕೊಂಡಿದ್ದಾರೆ, ಅಥವಾ ಬೇರೆ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ದೇಶದಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಯಾರು ವಿದ್ಯಾರ್ಥಿಗಳು ಯುವಜನರ ಪರವಾಗಿ ಮಾತಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನಾವು ಒಂದಿಷ್ಟು ಪ್ರಗತಿಪರ ಅಂತಾನೆ ಗುರುತಿಸಬಹುದು. ಜೊತೆಗೆ ಜನ್ಜಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕೆಪಿಎಸ್ಸಿ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಆರ್ ದೇ ನಾಟ್ ಜನ್ಜಿ? ಅವ್ರು ಯಾರು ಸಿಜೆಪಿ ಅಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಾವು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದೀವಿ, ಹೋರಾಟ ಮಾಡಿದೀವಿ, ಲಾಠಿ ಚಾರ್ಜ್ ಮಾಡಿಸ್ಕೊಂಡಿದೀವಿ. ಹಾಗಂತ ನಮ್ಮನ್ನ ಜನ್ಜಿ ಅಂತ ಕನ್ಸಿಡರ್ ಮಾಡಕ್ಕಾಗಲ್ವಾ? ಯಾರೋ ಒಂದಿಷ್ಟು ಜನ ಆಯಾ ಪಕ್ಷಗಳನ್ನ ಓಲೈಕೆ ಮಾಡ್ತಕ್ಕಂಥವ್ರು ಏನಿದಾರಲ್ಲ, ಅವೆಲ್ಲವನ್ನೂ ಕೂಡ, ಅದು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಇನ್ನೊಂದಾಗಿರ್ಲಿ, ಅವ್ಯಾವುದನ್ನು ಕೂಡ ಲೆಕ್ಕಕ್ಕಿಟ್ಕೊಳ್ಳದೇನೆ ವಿದ್ಯಾರ್ಥಿಗಳ ಮತ್ತು ಯುವಜನರ ಮೂಲಭೂತ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನ ಹೆಚ್ಚು ಮಾಧ್ಯಮಗಳು ತೋರ್ಸಕ್ಕಂತ ಕೆಲಸ ಮಾಡ್ಬೇಕನ್ನೋದು. ಸರಿ, ಆಯ್ತು. ನೀವು ನೆನಪು ಮಾಡಿದ ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇನ್ನೊಂದು 2 ದೃಶ್ಯ ಇದೆ. ನಾನು ಅಭಿಷೇಕ್ ಅವರಿಗೆ ಪ್ರಶ್ನೆ ವರ್ಗಾವಣೆ ಮಾಡ್ಲಿಕ್ಕೆ ಮುಂಚೆ, ಅದಾದ್ಮೇಲೆ ಚಿತ್ತಾಲೆ ಸರ್ ಅಭಿಪ್ರಾಯ ಸ್ವೀಕಾರ ಮಾಡ್ಲಿಕ್ಕೆ ಮುಂಚೆ ಅದೆರಡು ವಿಡಿಯೋನು ಒಟ್ಟಿಗೆ ನೋಡ್ಬಿಡೋಣ ಅಂತ ಹೇಳಿ. ಒಂದ್ ಕಡೆ ಆಗ್ಲೇ ಭೀಮನಗೌಡ ಅವರು ರೆಫರ್ ಮಾಡ್ತಾ ಇದ್ದ ಹಾಗೆ ಜೈಪುರಕ್ಕೆ ಹೋಗ್ತಾರೆ ಸಿಜೆಪಿಯ ಕೆಲ ಕಾರ್ಯಕರ್ತರು, ನಾಯಕರು, ನಾವಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನ, ಸರ್ಕಾರಿ ಶಾಲೆಗಳನ್ನ ನೋಡ್ತೀವಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಕೆಲ ಲೋಕಲೈಸ್ಟು ಸಿಜೆಪಿ ಅವರ ಪ್ರಕಾರ ಅವ್ರು ಬಿಜೆಪಿ ಗೂಂಡಾಗಳು, ಅದ್ರ ಬಗ್ಗೆ ತನಿಖೆ ಆಗ್ಲಿ, ಯಾರ್ಯಾರು ಅಂತ ಹೇಳಿ ಗೊತ್ತಾಗ್ಲಿ. ಒಟ್ಟು ಸಿಜೆಪಿ ಕಾರ್ಯಕರ್ತರ ಮೇಲೆ ದಾಳಿ ಆಗತ್ತಪ್ಪ. ಆ ಟೆಕ್ಸ್ಟ್ ರಾಂಗ್ ಇದೆ. ಮಿಲಿಟರಿ ಯುವತಿ ಜೊತೆ ವಾಗ್ವಾದ ಅಲ್ಲ, ಅದಾಗ್ತಾ ಇರೋದೇನು ಸಿಜೆಪಿಯ ಕಾರ್ಯಕರ್ತರು ಹೋದ ಸಂದರ್ಭದಲ್ಲಿ ಜೈಪುರದಲ್ಲ ಅದು ಅಟ್ಯಾಕ್. ಮತ್ತೊಂದ್ ಕಡೆ ಇದೇ ಜನ್ಜಿಗಳ ಮೇಲೆ ಜಂತರ್ ಮಂತರ್ನಲ್ಲಿ ಪೆಲೆಟ್ ಗನ್ಗಳಿಂದ ಅಟ್ಯಾಕ್ ಆಯ್ತು. ಅವ್ರಿಗೆ ನ್ಯಾಯ ಬೇಕು, ಅವ್ರ ಅಮಾಯಕರು ಅಂತ ಹೇಳಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು
ನಿನ್ನೆ ಏನು ಇಡೀ ದಿನ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ರು, ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ದೃಶ್ಯ ಗಮನಿಸ್ತಾ ಅಭಿಷೇಕ್ ಅವರೇ, ಈಗ ಒಂದ್ ಕಡೆಯಲ್ಲೇನು ನಮ್ಮ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ನಾವ್ ಅಮಾಯಕರು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಗೂಂಡಾಗಳು, ಈ ನರೇಟಿವ್ ಎಲ್ಲಿಂದ ಬರ್ತಾ ಇದೆ? ಜೈಪುರದಿಂದ ಬರ್ತಾ ಇದೆ. ಹೊಡೆಸ್ಕೊಂಡ್ ಬಿಟ್ಟಿದ್ದಾರೆ. ಇವ್ರ ವಿರುದ್ಧ ಗೂಂಡಾಗಿರಿ ಪ್ರದರ್ಶನ ಮಾಡಿದವ್ರು ಯಾರು? ಪೊಲೀಸರು. ಅಲ್ಲಿಗೆ ಯಾರ ಮೇಲ್ ದಾಳಿ ಆಗತ್ತೆ ಅವರೆಲ್ಲರೂ ಕೂಡ ಜೆನ್ಸಿ ಅಮಾಯಕರು. ಯಾರು ದಾಳಿ ಮಾಡ್ತಾರೆ ನೋ ಮ್ಯಾಟರ್, ಅವರು RAF ಇರಬಹುದು, ಪೊಲೀಸ್ ಇರಬಹುದು, ಸ್ಥಳೀಯರು ಇರಬಹುದು, ಬಿಜೆಪಿಯವರು ಇರಬಹುದು, ಅವರೆಲ್ಲ ಗೂಂಡಾಗಳು. ಈ ನರೇಟಿವ್ ಬಗ್ಗೆ ನಿಮ್ಮ ಒಪಿನಿಯನ್ ಬೇಕು. ಇದು ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಜೆನ್ಸಿ ಈ ಟರ್ಮ್ ನ ದಿಸ್ ಇಸ್ ಅವರು ಒಮರ್ ಅಬ್ದುಲ್ಲಾ ಅವರು ಟ್ವೀಟ್ ಮಾಡ್ದಂಗೆ ಜೆನ್ಸಿ ಹಸ್ ಬಿಕಮ್ ಮೇರಾ ಬಾಪ್ ಕೋನೆ ಅಂತ ಒಂದು ಟರ್ಮ್ ಹೇಳಿದ್ರಲ್ಲ, ಆ ತರ ಆಗಿದೆ. ಇದು ಪ್ರಾರಂಭವಾಗಿ ಒಂದು ಮೂವ್ಮೆಂಟ್ ಆಗಿ ಶುರು ಆಗ್ಬೇಕಾಗಿರೋದು. ಇದು ಹೇಗಾಗಿದೆ ಅಂದ್ರೆ ಒಂದು ಥ್ರೆಟನಿಂಗ್, ನಾನ್ ಜೆನ್ಸಿ, ನಾನ್ ಇಲ್ಲಲ್ಲ, ನಾನು ಆಕ್ಚುಲಿ ಈ ಮಹಿಳೆದ ವಿಡಿಯೋ ಬಂದಾದ್ಮೇಲೆ ಮೆಜೆಸ್ಟಿಕ್ ಅಲ್ಲಿ ನಾನು ನೋಡಿದೀನಿ, ಒಬ್ಬ ಹುಡುಗ ಬಸ್ ಕಂಡಕ್ಟರ್ಗೆ ನಾನ್ ಜೆನ್ಸಿಗಳು ಅಂತ ಹೇಳಿದ್ ನಾನು ನೋಡಿದೀನಿ ಇಲ್ಲಿ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಅಲ್ಲಿ. ಇದು ಒಂದು ಹೊಸ ಟೂಲ್ ಆಗ್ಬಿಟ್ಟಿದೆ. ಅಂದ್ರೆ ಇದು ನಾನ್ ಜೆನ್ಸಿ ಅಂದ್ರೆ ಮುಂಚಿನ ಕಾಲದಲ್ಲಿ ಹೆದರ್ಸ್ತಿದ್ರಲ್ಲ, ನಾನ್ ಏನೋ ಮಾಡ್ಬಿಡ್ತೀನಿ, ನಾನ್ ಹಿಂಗೆ ಏನೋ ಭಯ ಪಟ್ಬಿಡ್ತೀನಿ, ಮತ್ತೆ ನಾನೇನೋ ಒಂದು ಮಾಡಬಹುದು ಅನ್ನೋ ಒಂದು ಭಯದ ಒಂದು ಟೂಲ್ ಅಥವಾ ವಾತಾವರಣ ಈ ಒಂದು ಜೆನ್ಸಿ ಮೂವ್ಮೆಂಟ್ ಏನಿದೆ ಅದೊಂದು ಪ್ರಾರಂಭ ಆಗಿದೆ. ಮೂವ್ಮೆಂಟ್ ಎಲ್ಲರಿಗೂ ಮಾಡಿರುವಂತ ಹಕ್ಕು. ಇದೇ ಜಾರ್ಖಂಡ್ ಅಲ್ಲಿ ಮಾಡಿರುವಂತ ಸ್ಟೂಡೆಂಟ್ಸ್, ಪ್ರೊಟೆಸ್ಟ್ ಮಾಡಿದಂತ ಸ್ಟೂಡೆಂಟ್ಸ್, ಅವ್ರನ್ನ ನೀವು ವಿರೋಧ ಪಕ್ಷದ ಗೂನ್ಗಳು ಅವ್ರು ಅಲ್ಲಿಂದ ಕಳ್ಸಿದ್ರು ಇಲ್ಲಿಂದ ಕಳ್ಸಿದ್ರು ಅಂತ ಅವ್ರನ್ನ ಟರ್ನ್ ಮಾಡಿದ್ವಿ. ನಿನ್ನೆ ರಿಸರ್ವೇಶನ್ ಹಟಾವ್ ಅಂತ ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ಆಯ್ತು. ರಿಸರ್ವೇಶನ್ ಹಟಾವ್ ಪ್ರೊಟೆಸ್ಟ್ ಮಾಡಿದವರು ಜೆನ್ಸಿಗಳೇ, ಅವ್ರನ್ನ ಯಾರು ಜೆನ್ಸಿ ಅಂತ ಕರೀಲೇ ಇಲ್ವಲ್ಲ, ಅದನ್ನ ಜೆನ್ಸಿ ಪ್ರೊಟೆಸ್ಟ್ ಅಂತಾನೆ ಕರೀಲಿಲ್ವಲ್ಲ. ಅದಕ್ಕೆ ಜೆನ್ಸಿ ಅಂತ ಜನರೇಷನ್ ಕೊಡ್ಲಿಲ್ಲ, ಅದಕ್ಕೆ ಬೇರೆ ರೀತಿಯಾದ ನರೇಟಿವ್ ಕೊಡ್ಲಿಲ್ಲ. ಇಟ್ ವಾಸ್ ಅ ಫೇರ್ ಡಿಮ್ಯಾಂಡ್. ರಿಸರ್ವೇಶನ್ ಹಟಾವ್ ಅಂತ ಒಂದು ಡಿಮ್ಯಾಂಡ್ ಶಾಂತಿಯುತವಾಗಿ ಪ್ರೊಟೆಸ್ಟ್ ಆಯ್ತು. ಅದನ್ನ ನಾವ್ ಯಾಕೆ ಜೆನ್ಸಿ ಅಂತ ಕರಿತಿಲ್ಲ? ನನ್ನ ಪ್ರಕಾರ ಏನಾಗ್ತಿದೆ ಅಂದ್ರೆ, ಈ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಈ ಭಾರತವನ್ನ ಬೇರೆ ಬೇರೆ ರೀತಿಯಾಗಿ ಸುಮಾರು ವರ್ಷಗಳಿಂದ ಒಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದು ಭಾಷೆ ಆಗಿರ್ಲಿ, ಕಾಸ್ಟ್ ಆಗಿರ್ಲಿ, ನಾರ್ತ್ ಆಗಿರ್ಲಿ, ಸೌತ್ ಆಗಿರ್ಲಿ, ಈ ರೀತಿಯಾದ ಒಂದೊಂದು ಡೆಕೇಡ್ ಅಲ್ಲೂ ಈ ಭಾರತವನ್ನು ಒಡೆಯೋದಕ್ಕೆ ಬೇರೆ ಬೇರೆ ರೀತಿಯಾದ ತಂತ್ರಗಾರಿಕೆಯನ್ನು ಉಪಯೋಗಿಸೋದಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾರೆ. ನಿಜವಾದ ಮೋಸ್ಟ್ ರೀಸೆಂಟ್ಲಿ ಅಪ್ಲೈಡ್ ತಂತ್ರಗಾರಿಕೆ ಅಂದ್ರೆ ಈ ಜನರೇಷನ್ ತಂತ್ರಗಾರಿಕೆ ಅಂತ ಹೇಳ್ತೀನಿ. ಅಂದ್ರೆ ಈ ಜೆನ್ಸಿ ವೆಸಸ್ ಬೂಮರ್ಗಳ ಬಗ್ಗೆ ಅಥವಾ ಬೇರೆ ಜನರೇಷನ್ ಬಗ್ಗೆ ಹೊಡೆದಾಡ್ಸೋದು, ಅಥವಾ ಬೂಮರ್ ವೆಸಸ್ ಅದಕ್ಕಿಂತ ಹಿಂದೆ ಜನರೇಷನ್ ಬಗ್ಗೆ ಹೊಡೆದಾಡ್ಸೋದು, ಅಥವಾ ಮುಂದೆ ಬರುವಂತ ಜೆನ್ಸಿ ಬಗ್ಗೆ ಹೊಡೆದಾಡ್ಸೋದು. ಈಗ ಜೆನ್ ಆಲ್ಫಾ ವೆಸಸ್ ಜೆನ್ಸಿ ಅಂತ ಆಗಿದೆ. ಅಂದ್ರೆ ಚಿಕ್ಕ ಮಕ್ಕಳು ಶಾಲೆಗಳು ಹೋಗ್ತಿರ್ಬೇಕಾದ್ರೆ ಅವ್ರು ಸರಿಗಿಲ್ಲ ಅಂತ ಅವರು ಪ್ರೊಟೆಸ್ಟ್ ಮಾಡೋದಂತೆ, ಅದಕ್ಕೆ ಜೆನ್ಸಿ ಇವ್ರು ಜೆನ್ ಆಲ್ಫಾ ಅಂತ ಹೇಳೋದು. ಇವ್ರು ಜೆನ್ ಆಲ್ಫಾ ಅಲ್ಲ, ನಾವು ನಿಜವಾದ ಪ್ರೊಟೆಸ್ಟ್ ಅಂದ್ರೆ ಎಲ್ಲರಿಗೂ ನಾನು ಒಬ್ಬ ನಿಜವಾದ ನೈತಿಕವಾದ ಪ್ರೊಟೆಸ್ಟರ್ ಅಂತ ಲೇಬಲ್ ತಗೊಳ್ಳುವಂತ ಒಂದು ಇದೊಂದು ಬಂದ್ಬಿಟ್ಟಿದೆ. ನಾನು ಹೇಳೋದು, ಇವರು ಜೈಪುರಲ್ಲಿ ಗೌಡ್ರು ಹೇಳ್ತಿದ್ರು ಜೈಪುರಲ್ಲಿ ಹೋಗಿ ಅವರು ವ್ಯವಸ್ಥೆ ಬೇಕು ಕೇಳಿದ್ರು ಮಾಡಿದ್ರು ಅಂತ. ನಾನು ಹೇಳೋದು, ನೀವು ಶಾಲೆಗಳಲ್ಲಿ ಹೋಗಿ ಯಾರ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ? ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ, ಸಿಸ್ಟಮ್ ಹತ್ರ ಹೋಗಿ, ಬೇರೆ ಬೇರೆ ಯಾರನ್ನ ಪ್ರಶ್ನೆ ಮಾಡ್ಬೇಕು ಅವ್ರನ್ನ ಪ್ರಶ್ನೆ ಮಾಡಿ. ಶಾಲೆಗೆ ಹೋದ್ರೆ ಶಾಲೆಯಲ್ಲಿ ಇಲ್ಲಿ ಇರೋ ಒಂದು ಹಳ್ಳಿ ಜನರ ನೀವು ಯಾರೋ ನುಗ್ಗಿದ ತಕ್ಷಣ ಅವ್ರು ಸುಮ್ಮನೆ ಇರ್ತಾರ, ಹೊಡೆದು ಕಳ್ಸ್ತಾರೆ. ನಾನು ಹೇಳೋದು, ನೀವು ಎಲ್ಲ ಕಡೆ ನಾನು ಜೆನ್ಸಿ ಅಂತ ನಾನು ಒಂದು ಲೇಬಲ್ ಹಾಕೊಂಡ್ಬಿಟ್ಟು ನಾನು ನಾಳೆ ದಿನ ಹೋಗ್ಬಿಟ್ಟು ನಾನು ಏನೋ ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ಇವ್ರನ್ನ ಪ್ರಶ್ನೆ ಮಾಡ್ತೀನಿ. ಹೂ ಇಸ್ ಗಿವಿಂಗ್ ಯು ಅಥಾರಿಟಿ? ನೀವು ಒಂದು ಗವರ್ಮೆಂಟ್ ಶಾಲೆಗಳಲ್ಲಿ ಹೌ ಕೆನ್ ಯು ಎಂಟರ್, ಹೌ ಕೆನ್ ಯು ನನಗೆ ಇಷ್ಟ ಬಂದಿದ್ದನ್ನ ಮಾಡ್ಲಿಕ್ಕೆ ನನಗೆ ಸಿಕ್ಕಿರುವ ಲೈಸೆನ್ಸ್ ಅದೊಂದು ನಾನೇನ್ ಹೇಳೋದು ಅಂದ್ರೆ, ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಪ್ರೊಟೆಸ್ಟ್ಗಳು ಅಥವಾ ಈ ಪ್ರೊಟೆಸ್ಟ್ ಮಾಡೋರು ಬೇರೆ ಬೇರೆ ಕಾರ್ಡ್ ನ, ವಿಕ್ಟಿಮ್ ಕಾರ್ಡ್ ಅಥವಾ ಲೇಬಲ್ ಕಾರ್ಡ್ ನ ಪ್ಲೇ ಮಾಡ್ತಿದ್ರು. ಮೋಸ್ಟ್ ಹ್ಯಾಪ್ನಿಂಗ್ ಈ ನೇಪಾಳ ಆದ್ಮೇಲೆ ಬಾಂಗ್ಲಾದೇಶ ಆದ್ಮೇಲೆ ಮೋಸ್ಟ್ ಹ್ಯಾಪ್ನಿಂಗ್ ಲೇಬಲ್ ಕಾರ್ಡ್ ನಾವು ಅನ್ನೋದು ಈ ಜೆನ್ಸಿ ಕಾರ್ಡ್. ಜೆನ್ಸಿ ಅಂದ ತಕ್ಷಣ ಎದುರ್ಕೊಂಡ್ಬಿಡ್ತಾರೆ ಎಲ್ಲರೂ ಒಂದು ಕಾರ್ಡ್. ಸರಿ ಚಿತಾಲೆ ಸರ್, ಈ 18 to 32 ಅದು ಎಲ್ಲಾ ಕಾಲಘಟ್ಟದಲ್ಲೂ ಇರ್ತಕ್ಕಂತ ಏಜ್ ಗ್ರೂಪ್ ಅಂತ ಹೇಳ್ಬೋದು. ನಿಮ್ ಕಾಲದಲ್ಲಿ ಇರ್ಲಿಲ್ವಾ ಸರ್ ವ್ಯವಸ್ಥೆ ಮೇಲೆ ಅಸಮಾಧಾನ? 18ರಿಂದ 32 ಅಥವಾ 18ರಿಂದ 25 ಏಜ್ ಗ್ರೂಪ್ನವ್ರಿಗೆ ಕಾಲೇಜ್ ಫೀಸ್ಗಳ ಬಗ್ಗೆ, ಸರ್ಕಾರದ ನಿಯಮಗಳ ಬಗ್ಗೆ, ಮೂಲಭೂತ ಸೌಕರ್ಯಗಳು ಸಿಗದೆ ಇರೋದ್ರ ಬಗ್ಗೆ ನಿಮ್ಮ ಕಾಲದಲ್ಲಿ ಪ್ರೊಟೆಸ್ಟ್ಗಳಾಗ್ತಾ ಇರಲಿಲ್ವಾ ಸ್ಟೂಡೆಂಟ್ಸ್ದು? ನಿಮ್ಮ ಕಾಲದ ಪ್ರೊಟೆಸ್ಟ್ಗಳಿಗೂ ಈಗ ಆಗ್ತಾ ಇರುವ ಜೆನ್ಸಿ ಪ್ರೊಟೆಸ್ಟ್ಗೂ, ಸೋಕಾಲ್ ಜೆನ್ಸಿ ಪ್ರೊಟೆಸ್ಟ್ಗೂ ವ್ಯತ್ಯಾಸ ಅಂತ ಹೇಳಿ ಏನಾದ್ರೂ ಗಮನಿಸ್ತಾ ಇದ್ದೀರಾ ಅಂತ ಹೇಳಿ ಆಸ್ ಅ ಬೂಮರ್? ಈಗಿನ ಈ ಜೆನ್ಸಿ ಪ್ರೊಟೆಸ್ಟ್ ಗಳನ್ನ, ಜೆನ್ಸಿ ಸ್ಲ್ಯಾಂಗ್ ಗಳನ್ನ, ಜೆನ್ಸಿ ಆಶಯಗಳನ್ನ, ಅವರ ಹಾವಭಾವಗಳನ್ನ ಯಾವ ರೀತಿ ಗಮನಿಸ್ತಿದ್ದೀರಿ ಅಂತ? ಮೇಡಮ್ ನಮಸ್ಕಾರ, ಎಲ್ಲ ಪ್ಯಾನಲಿಸ್ಟ್ಗಳು ಕೂಡ ನಮಸ್ಕಾರ. ನಾನು ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಮತ್ತು ನಾನು ಸ್ವತಃ ಕೂಡ ಚಾಟ್ GPT, ಗೂಗಲ್ ಎಲ್ಲ ನೋಡಿದೆ. ಐ ಹ್ಯಾವ್ ನೆವರ್ ಸೀನ್ ದಿಸ್ ವರ್ಡ್ ಕಾಲ್ಡ್ ಜೆನ್ಜಿ, ಜೆನ್ ಅಲ್ಫಾ, ಬೀಟಾ, ಗ್ಯಾಮಾ, S2, SO4, SO4. ನಮ್ ಟೈಮ್ನಲ್ಲಿ ಇದ್ದಿದ್ದು NSUI, ನಮ್ ಟೈಮ್ನಲ್ಲಿ ಇದ್ದಿದ್ದು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್.
ನಮ್ಮ ಟೈಮ್ನಲ್ಲಿ ಇದ್ದಿದ್ದು ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ, ನಮ್ಮ ಟೈಮ್ನಲ್ಲಿ ಇದ್ದಿದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ನಮ್ಮ ಟೈಮ್ನಲ್ಲಿ ಇದ್ದಿದ್ದು ವಿವಿಧ ವಿದ್ಯಾರ್ಥಿ ಸಂಘಟನೆಗಳು. ಅವರನ್ನ ನಾವು ಯುವಕರು ಅಂತ ಹೇಳ್ತೀವಿ. ಆ ಯುವಕರೇ ಈಗ ಇರೋದು ಝಂಜಿ ಅಂತ ನೀವು ಅದನ್ನ ಟ್ರಾನ್ಸ್ಲೇಟ್ ಮಾಡಿದಾರ. ಒಂದು ಅಭಿಜಿತ್ ದೀಪ್ಗೆ, ಒಂದು ಸೌರವ್ ದಾಸ್, ಒಂದು ರಾಂಕಾ, ಈ 3 ಜನರು ನಾನು ಐ ವಾಸ್ ದೇರ್ ಇನ್ ಜಂತರ್ ಮಂತರ್. ಫಿಸಿಕಲಿ ಐ ವಾಸ್ ಪ್ರೆಸೆಂಟ್. ಐ ಹ್ಯಾವ್ ಹರ್ಡ್ ದ ಸ್ಲೋಗನ್ಸ್. ಯಾರಿದನ್ನ ಆಮ್ ಆದ್ಮಿ ಪಾರ್ಟಿ, ಐ ಆಮ್ ಸಾರಿ, ಆಮ್ ಆದ್ಮಿ ಪಾರ್ಟಿ ಅವ್ರು ಏನಿದನ್ನ ಸ್ಪಾನ್ಸರ್ ಮಾಡಿದ್ರು, ಯಾವನೊಬ್ನು ಬಂದು ಅವನು ಅಲ್ಲಿ ಮೆಕ್ಡೊನಾಲ್ಡ್ಸ್ ಏನೇನೋ ಉಣಿಸ್ತಾ ಇದ್ದ, ಅಲ್ಲಿ ಇರುವ ಯುವತಿಯರ ಡ್ರೆಸ್ಸು, ಕೋಡು, ಅವರು ಮಾತಾಡೋ ಪದ್ಧತಿ ಇವೆಲ್ಲ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕಂದ್ರೆ ಮೋದಿ ತೇರಿ ಕಬರ್ ಖುದಾಗಿ, ವಾಟ್ ಝಂಜಿ ಹ್ಯಾಸ್ ಗಾಟ್ ರಿಲೇಷನ್ಸ್ ವಿತ್ ಮೋದಿ ಅಂಡ್ ಮೋದಿ ಕಿ ಮಾ, ಅಂಡ್ ಯು ಆರ್ ಟೆಲ್ಲಿಂಗ್ ಟೆರರಿಸ್ಟ್ ಅನ್ನ ರಿಲೀಸ್ ಮಾಡಿ. And these fifth columnist activities, these anti-national activities have put women in the youths of the country. ನಿಮಗೆ ವೆಮನ್ ಅನ್ಸುತ್ತೆ ಸರ್? ಕ್ಷಮೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಟು ಡ್ರೆಸ್ ದ ವೇ ಐ ಲೈಕ್, ಫ್ರೀಡಮ್ ಆಫ್ ಹ್ಯಾವಿಂಗ್ ದ ಐಡಿಯಾಲಜಿಕಲ್ ಫ್ರೀಡಮ್. ನನಗೆ ಯಾವ್ದು ಇಷ್ಟನೋ ನಾನು ಅದನ್ನ ಫಾಲೋ ಮಾಡ್ತೀನಿ. ಅಲ್ಲ ಮೇಡಮ್, क्या मैं मेरे माँ को गाली दूंगा, मेरे बाप को गाली दूंगा बिकॉज आई एम झंझट? ಇದು ಯಾವ ಸಂಸ್ಕೃತಿಯಲ್ಲಿದೆ? ಇದು ಯಾವ ಪದ್ಧತಿಯಲ್ಲಿದೆ? ನೀವು ಏನ್ ಮಾಡ್ತಾ ಇದ್ದೀರಾ ದೇಶದಲ್ಲಿ? ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್. ಇವ್ರು ಹೇಳಿದ್ರು ನಾವು ಜೈಪುರ್ ಒಂದು ಸ್ಕೂಲ್ದಲ್ಲಿದೆ. ಅದೇ ಹೂ ಹ್ಯಾಸ್ ಗಿವನ್ ಯು ದ ಅಥಾರಿಟಿ? ದೇರ್ ಇಸ್ ಎ ಬಿಇಒ, ದೇರ್ ಇಸ್ ಎ ಡಿಎಂ, ದೇರ್ ಇಸ್ ಎ डिस्ट्रिक्ट मैजिस्ट्रेट. यू वांट टू क्रिएट बांग्लादेश एंड नेपाल? सॉरी मैडम, दिस विल नॉट हैपन. ये 1 करोड़ 6 करोड़ का देश नहीं है, ये 140 करोड़ का देश है. ये पॉलिटिकली फाइट होगा. ऐसा यू कैन नॉट क्रिएट war against the country. And what these people are trying to do, and what these people are trying to do, they will never get satisfied. सबका हिसाब बराबर होगा. ನೋಡ್ತಾ ಇರಿ ಮೇಡಮ್ ನೀವು.